ನಿರ್ದೇಶಕರ ಜೊತೆಗೆ ಎಲ್ಲ ತಾವು ಸೇರಿದ್ರಿ ಸರ್. ಏನ್ ವಿಶೇಷತೆ ಅಂತ ಹೇಳಿ ನಮಗೂ ಒಂದು ಎಲ್ಲರಿಗೂ ಕುತೂಹಲ ಆಗಿದೆ. ಏನು ಸಭೆ ನಡೀತಾ ಇದೆ? ಇಲ್ಲ ಅಂದ್ರ ಡಿಸಿಸಿ ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಅಂದ್ರ ಡಿಸಿಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು. ಸೊ ಅಂದ್ರ ಒಂದು ಸಣ್ಣ ಇಶ್ಯೂ ಆಗೈತೆ ಬ್ಯಾಂಕ್ ಒಳಗೆ. ಏನಂದ್ರ ರೀ ಅಂತ ಮೇಜರ್ ಏನೂ ಅಲ್ಲ ಮತ್ತು ಅಂತ ದೊಡ್ಡ ಪ್ರಮಾಣದಲ್ಲಿ. ಅಂದ್ರ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ದಾಗ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತ್ರಿ. ಒಂದು ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗ್ಬೇಕಾಗೈತೆ. ಅವ್ರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟರ್ ನಿಪ್ಪಾಣಿ ಆಮೇಲೆ ರಾಯಬಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತ್ರಿ. ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಕ್ಕೆ ತಮ್ಗೆ ಗೊತ್ತಿದ್ದಂಗೆ 2020ರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ಅಪೋಸ್ ಮಾಡಿಸಿದ್ರು, ಅಧ್ಯಕ್ಷ ಉಪಾಧ್ಯಕ್ಷ ಅಪೆಕ್ಸ್ ಬ್ಯಾಂಕ್. ಈಗ ಅವ್ರೆಲ್ಲರೂ ಕೂಡ ಡೈರೆಕ್ಟ್ರು ನೀವೆಲ್ಲ ಹಿರಿಯರು ಮಾಡಿದ್ರಿ, ನಮಗೆ ಮೆಂಬರ್ಶಿಪ್ ಆಗಿಲ್ಲ, ಬೇರೆದವ್ರು ಆಗಿದಾವು, ಅದಕ್ಕೆ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದು ಕೂತಾರೆ. ಅದಕ್ಕೆ ಬಂದ ಕೂಡಲೇ ಯಾಕಂದ್ರೆ ಈಗ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಇದ್ರು, ಮಾಂತೇಶ್ ದೊಡ್ಡಗೌಡರು, ನಾವು ಅದಕ್ಕೆ ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗ ಮಾತಾಡಿದ್ವು. ನಾವು ಮಾತಾಡಿ ಒಂದು ಸ್ವಲ್ಪ ಸಮಸ್ಯೆ ಐತಿ, ಮಾತಾಡಿ ಆಮೇಲೆ ಕಳಿಸ್ತು, ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆಹರಿತಂದ್ರೆ ಎಲ್ಲ ಡೈರೆಕ್ಟ್ರು ಅವ್ರವ್ರ ಸಮಾಧಾನ ಇರ್ತಾರು, ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಡಿಸಿಸಿ ಬ್ಯಾಂಕು. ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಚೌಧರಿ ಅವರು ಬರೋರಿದ್ರು, ಅವ್ರದ್ದು ಡೆಲ್ಲಿಗೆ ಹೋಗಿದ್ದಾರೆ, ಮೋಸ್ಟ್ಲಿ ಅವರು ಬರ್ತಾರೆ. ಬಂದ್ಕೂಲೆ ಅವ್ರಿಗೂ ಅಟ್ ಹೇಳಿ ಹಂಗೆ ಮಾಡಿ ಎಲ್ಲರದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಗೆಹರಿತೀವಿ, ಸಮಾಧಾನ ಬ್ಯಾಂಕ್ ನೀಡ್ತೀವಿ. ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿದ್ದಾರೆ ಅವತ್ರ. ಅಲ್ಲಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತ್ರಿ, ಅಲ್ಲೆಲ್ಲ ಭಾಳ ಜನಕ್ಕೆ ನಿಲ್ಬೇಕಂತೇಳಿ ಆಕಾಂಕ್ಷಿಗಳು ಇರ್ತಾರೋ, ಅವ್ರ ಮೆಂಬರ್ಶಿಪ್ ಆಗಬಾರ್ದು, ಇವ್ರದ್ದಾಗಬೇಕು, ನಂದಾಗಬೇಕಂತ ಎಲ್ಲ ನಿಪ್ಪಾಣಿ, ಚಿಕ್ಕೋಡಿ, ರಾಯಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವು ರೀ. ಅದಕ್ಕೆ ನಾವೆಲ್ಲ ಹಿರಿಯರು ಕುಂತು ಮಾತಾಡಿದ್ರೆ ಅದು ಸರಿ ಆಗ್ತೈತಿ. ಅದಕ್ಕೆ ಅವ್ರೆಲ್ಲರೂ ಅಂದ್ರು ನೀವೆಲ್ಲ ಹಿರಿಯರ ಬಗೆಹರಿಸುತ್ತಾಗ ನಾವು ಹೋಗುದಿಲ್ಲ ಅಂತ ನಮ್ಮನ್ನು ಕರೆಸಿರು. ಅದಕ್ಕೆ ನಾವು ಇವತ್ತು ಬಂದಿದ್ವಿ. ಲಕ್ಷ್ಮಣ್ ಚೌಧರಿ ಬಂದ ನಂತರ ಎಲ್ಲರೂ ಕುಂತು ಸಮಾಧಾನ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ. ಅಂದ್ರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಒಂದು ಆದೇಶ ಮಾಡಿರ್ತಾವ ನೋಡಿರ್ಬೇಕ್ರಿ ನಬಾರ್ಡ್ದಿಂದ. ಅಂದ್ರೆ ಒಂದೊಂದು ಪ್ರತಿ ಪಂಚಾಯತಿಗೆ ಒಂದೇ ಇರ್ಬೇಕಂತೇಳಿ ಹಿಂಗೆ ಆದೇಶ ಆಗಿದ್ರೆ ಅದಕ್ಕೆ ಸೊಸೈಟಿ ಹೆಚ್ಚು ಮಾಡಕ್ ಆಗತ್ತ. ಬಿಜೆಪಿ ರಮೇಶ್ ಕತ್ತಿ ಹಾಗೂ ಅನಾಸರ್ ಜಲ್ಲೆ ಅವರ ಸಮರ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಮುಂದುವರೆದಿರೋದು ಅಂತ. ಯಾಕಂದ್ರೆ ಮೊನ್ನೆ ಕೂಡ ಇದೇ ರೀತಿಯ ಸಮಸ್ಯೆ ಆಯ್ತು, ಇವತ್ತು ಹಿಂಗ ಇಲ್ಲ ಅದು MP ಎಲೆಕ್ಷನ್ಗೂ ಮತ್ತು ಡಿಸಿಸಿ ಬ್ಯಾಂಕಿಗೆ ಸಂಬಂಧ ಇಲ್ಲ ಅದ್ರಿ. ಸೊ ಮೆಂಬರ್ಶಿಪ್ ಇಶ್ಯೂ ಅಂದ್ರೆ ನಿಪ್ಪಾಣಿಗೆ ಅನಾಸರ್ ಜಲ್ಲೆ ಅವರು ಮೆಂಬರ್ಶಿಪ್ ಮಾಡ್ಬೇಕಂತ ಅವ್ರದ್ದು ಆಸೆ ಐತಿ, ರಮೇಶ್ ಕತ್ತಿ ಅವ್ರದ್ದು ಮಾಡ್ಬೇಕತ್ತೈತಿ, ಕೌಟಿಗೆ ಮಾಂತೇಶ್ ಅವ್ರದ್ದು ಮಾಡ್ಬೇಕೈತಿ, ಉತ್ತಮ್ ಪಾಟೀಲ್ ಅವರು ಮಾಡ್ಬೇಕತ್ತ. ಹಿಂಗೆ 4 ಜನ ಮೆಂಬರ್ಶಿಪ್ ಅಲ್ಲಿ ತೊಗೊಂಡು ಬರೋದ್ರಿಂದ ಸಮಸ್ಯೆ ಇದೆ. ಈ ವಿಷಯನ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರ ಗಮನಕ್ಕೂ ತಂದಿದ್ರು, ಹೆಂಗಾರ ಮಾಡಿ. ಅಂದ್ರೆ ನಮ್ಮ ಪ್ರಭಾಕರ್ ಕೋರೆ ಸಾವ್ಕಾರ ಅವ್ರ ಜೊತೆನೂ ಮೀಟಿಂಗ್ ಮಾಡಿದ್ವು. ಅಂದ್ರೆ ಬ್ಯಾಂಕ್ ಐತಿ, ಯಾವಾಗ ಭಾಳ ಇಲೆಕ್ಷನ್ ಆಗಿಲ್ಲ, ಸಮಾಧಾನಲಿ ರೈತರ ಬ್ಯಾಂಕ್ ಐತಿ ಅಂತೇಳಿ ಹಿಂಗೆ 4 ಮಂದಿ ಆಕಾಂಕ್ಷಿಗಳು ಮೆಂಬರ್ಶಿಪ್ ಮಾಡೋದ್ರಿಂದ ಅದಕ್ಕೆ ಇಶ್ಯೂ ಸ್ವಲ್ಪ ದೊಡ್ಡದಾಗೈತಿ. ಅದಕ್ಕೆ ಕುಂತೆಲ್ಲ ಹಿರಿಯರು ಮಾತಾಡಿದ್ರೆ ಸರಿ ಆಗ್ತದೆ. ಅಲ್ಲಲ್ಲ ಈಗ ನೋಡ್ರಿ, ಕೆಲಸ ಮಾಡತ್ನಾಗ ಒಂದೊಂದ್ಸಲ ಇದ್ದೇ ಇರ್ತಾವ ನೋಡ್ರಿ. ಎಲ್ಲ ಈಗ ನಾವು ಒಂದು 10 ಕೆಲಸ ಹೇಳ್ತೀವಿ, 10 ಕೆಲಸ ಎಲ್ಲ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಆಗೋದಿಲ್ಲ, ಆಗಿಲ್ಲ ಅಂತೇಳಿ ಅಸಮಾಧಾನ ಇದ್ದೇ ಇರ್ತಾವ, ಸ್ವಾಭಾವಿಕ ಅದ್ರಿ. ಅದನ್ನ ಸರಿ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅಧ್ಯಕ್ಷರದ್ದು ಇರ್ತೈತಿ. ವಿಚಾರವೂ ಸಹ ಮುನ್ನಡೆಗೆ ಬರ್ತಾ ಇದೆ. ಈಗ ಶತಮಾನೋತ್ಸವ ಕಟ್ಟಡ ಅದರದ್ದು ಕೆಲವೊಂದಿಷ್ಟು ಜನ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಅವರಿಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ, ಇದರಲ್ಲಿ ಬಹಳಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಿಮ್ಮದೇ ಆದಂತ ಒಬ್ಬ ನಿರ್ದೇಶಕರು ಪತ್ರ ಬರೆದಿದ್ದಾರೆ ಅನ್ನೋ ಒಂದು ವಿಚಾರ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವರಿಷ್ಠರು ತಮಗೇನ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ನಡೀತಾ ಇದೆ ಅನ್ನೋದು ಕುಮಾರಿ. ಈ ಪತ್ರ ಬರ್ದಿದ್ದು ಎಲ್ಲಿ ಐತ್ರಿ? ಈಗ ಈ ಪತ್ರ ಎಲ್ಲಿ ಐತ್ರಿ? ಈಗ ಏನಾರು ಪತ್ರ ಇಟ್ರೆ ಅದಕ್ಕೆ ಉತ್ತರ ಕೊಡ್ಬೋದ್ರಿ. ಅಂದ್ರೆ ಈಗ ನೋಡ್ರಿ, ಅಂದ್ರೆ ರೂಮರು ಗಾಳಿ ಸುದ್ದಿ ಎಲ್ಲ ಬೇಕಾದಿರ್ತಾವ್ರೆ. ಅಂದ್ರೆ ಏನಾರು ಅಥೆಂಟಿಕ್ ಆಗಿ ಇತ್ತಂದ್ರೆ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಅದಕ್ಕೆ ಏನಿಲ್ಲ ರೀ, ಹೈಕಮಾಂಡ್ ಗಮನಕ್ಕೆ ಏನಿಲ್ಲ ರೀ. ಅದಕ್ಕೆ ಎಲ್ಲ ಜಿಲ್ಲಾ ಯಾವಾಗಲೂ ಡಿಸಿಸಿ ಬ್ಯಾಂಕ್ ನಾವೇ ಹಿರಿಯರು ಕೂಡಿ ಈಗ ಏನೋ ಸಮಸ್ಯೆ ಬಂದ್ರೆ ಬಗೆಹರಿಸ್ತು. ಇಲೆಕ್ಷನ್ ಮತ್ತೊಂದು ಪಕ್ಷಾತೀತವಾಗಿ ಇದ್ರಾಗೆಲ್ಲ ಬಿಜೆಪಿ ಕಾಂಗ್ರೆಸ್ ಎಲ್ಲರೂ ಕೂಡಿ ಮಾಡ್ತಿರ್ತಾರೆ. ಯಾಕಂದ್ರೆ ಸಹಕಾರ ವಿಚಾರದಾಗ ರಾಜಕಾರಣ ಹೊರತುಪಡಿಸಿ ಮಾಡ್ತಿದ್ವಿ. ಅದಕ್ಕೆ ಇದೇ ಇಶ್ಯೂ ಅಂತ ದೊಡ್ಡದಿಲ್ಲ. ಅದಕ್ಕೆ ತಮಗೆ ವಿನಂತಿ ಮಾಡ್ಕೊಳ್ತೀನಿ, ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತೆ ಇದೇ ದೊಡ್ಡ ಇಶ್ಯೂ ಆಗಬಾರ್ದು ಅಂತೇಳಿ ತಮಗೆ. ಇಡೀ ರಾಜ್ಯದಲ್ಲಿ ದೊಡ್ಡ ಬ್ಯಾಂಕ್ ಸರ್, ಬಹಳಷ್ಟು ಗ್ರಾಹಕರಿದ್ದಾರೆ. ಅವ್ರಿಗೆ ಏನ್ ಹೇಳಕ್ ಬಯಸ್ತಾರೆ ಅಂದ್ರೆ
ನಿರ್ದೇಶಕರ ನಡುವೆ ವೈಮನಸ್ಸು ಉಂಟಾದ್ರೆ ಗ್ರಾಹಕರಲ್ಲಿ ಸಹಜವಾಗಿ ಒಂದ್ ರೀತಿ ಆತಂಕವಾಗುತ್ತೆ. ನೋಡ್ರಿ ಯಾವತ್ತಲೂ DCC ಬ್ಯಾಂಕ್ ಯಾಕಂದ್ರೆ ಭಾಳ ಜನ ಹಿರಿಯರು ಕೂಡಿ ಕಟ್ಟಿದ ಬ್ಯಾಂಕ್ ಆದ್ರೆ ಎಷ್ಟು ನೂರಾರು ವರ್ಷ ಇದ್ದಂಥ ಬ್ಯಾಂಕು ಇಷ್ಟು ಗಟ್ಟಿಯಾಗೈತಲ್ಲ. ನೀವೆಲ್ಲ ಬೇರೆ ಬೇರೆ ನೋಡತ್ತೀರಿ ಈಗೆಲ್ಲ ಕ್ರೆಡಿಟ್ ಸೊಸೈಟಿ ಮತ್ತೊಂದು ಎಲ್ಲ ಯಾವ ಥರ ಪ್ರಾಬ್ಲಮ್ ಆಗತ್ತವ್ರೆ. DCC ಬ್ಯಾಂಕ್ ಅಂತ ಸಮಸ್ಯೆ ಒಟ್ಟ ಬರೋದಿಲ್ಲ, ಯಾಕಂದ್ರೆ ಭಾಳ ಗಟ್ಟಿಯಾಗಿ ಇಲ್ಲಿದ್ದಂಥ ಆಡಳಿತ ಮಂಡಳಿ ಸ್ಟ್ರಾಂಗ್ ಐತ್ರಿ, ನೌಕರಸ್ಥರಾಗಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಾರ. DCC ಬ್ಯಾಂಕ್ ಅಂತ ಸಮಸ್ಯೆ ಬರೋದಿಲ್ಲ. ಇನ್ನೂ ಮುಂದಿನ ದಿನಮಾನದಾಗ ಸುಮಾರು ಈಗ ಒಂದು ಯಾಕಂದ್ರೆ 7,000 ಕೋಟಿ ತನಕ ಡಿಪಾಸಿಟ್ ಅಂತ ಬ್ಯಾಂಕನ್ನು ಮುಂದೆ 10,000 ಕೋಟಿಗೆ ಒಯ್ಬೇಕಂತ ಎಲ್ಲರೂ ಆಸೆ ಐತೆ. ಹೆಂಗೆ ಜಾಸ್ತಿ ಐತೆ ಅಷ್ಟೇ ಗ್ರಾಹಕರಿಗೂ ಅನುಕೂಲ ಆಗ್ತೈತಿ, ರೈತರಿಗೂ ಅನುಕೂಲ ಆಗ್ತೈತಿ. ಈ ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ ನಾವು. ಈಗ ಸರ್ ಉಸ್ತುವಾರಿ ಸಚಿವರ ಜೊತೆ ಅಧ್ಯಕ್ಷರು ಉಸ್ತುವಾರಿ ಸಚಿವ ನಡುವರ ಮಾತುಕತೆ ಆಗೈತೆ ಮೆಂಬರ್ಶಿಪ್ ಜಾಸ್ತಿ ಮಾಡೋದು. ಇಲ್ಲ ಮೆಂಬರ್ಶಿಪ್ ಜಾಸ್ತಿ ಒಳಗ್ರಿ ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಏನಿಲ್ಲ ನಿಪ್ಪಾಣಿದ ಸ್ವಲ್ಪ ಸಮಸ್ಯೆ ಬಂದಿತ್ತು. 4 ಜನ ಆಕಾಂಕ್ಷಿಗಳು ಎಲ್ಲರೂ ಮೆಂಬರ್ಶಿಪ್ ಮಾಡಕ್ಕೆ ಹೋದ್ರಿಂದ ಪ್ರಾಬ್ಲಮ್ ಆಯಿತು. ಈಗ ಉಸ್ತುವಾರಿ ಮಂತ್ರಿ ಅವ್ರ ಗಮನಕ್ಕೂ ತಂದಿದ್ವಿ, ಎಲ್ಲರೂ ಕೂಡಿ ಮಾತಾಡಿದ್ವಿ. ಅದಕ್ಕೆ ಅವರೆಲ್ಲ ಕುಂತು ಸಾರ್ಟ್ ಔಟ್ ಮಾಡೋದು. ಸಮಸ್ಯೆ ಇಟ್ಟು ಸ್ಪೀಡ್ ಯಾಕತ್ತಂದ್ರೆ 1 ವರ್ಷ ಒಳಗೆ ಮೆಂಬರ್ಶಿಪ್ ಆಗ್ಬೇಕ್ರೆ. 1 ವರ್ಷ ಒಳಗೆ ಮೆಂಬರ್ಶಿಪ್ ಆಗಿಲ್ಲ ವೋಟಿಂಗ್ ಬರಂಗಿಲ್ಲ. ಅದಕ್ಕೆ ಇದೆಲ್ಲ ಸ್ವಲ್ಪ ಗಡಬಡಿ ಜಲ್ದಿ ಮುಗಿಬೇಕಂತೇಳಿ ಈ ಥರ ಗಡಬಡಿ ಐತಿ. ಈ ಒಳಗೆ ಏನ್ ನಿರ್ಣಯ ಈ ನಿರ್ಣಯ ಏನಾಗ್ತದೆ? ಇನ್ನು ಈಗ ಬಂದಿನ ರೀ, ಅದಕ್ಕೆ ಪ್ರೆಸ್ಸಿಗೆ ಮೊದಲು ಮಾತಾಡಿ ಆಮ್ಯಾಗ ಎಲ್ಲರ ಜೊತೆ ಮಾತಾಡೋಣ ಅಂತ ಹೇಳ್ರಿ. ಈಗ ಮೆಂಬರ್ಶಿಪ್ ಹೆಚ್ಚಾಗ್ಬೇಕಂತ